स्थापयामि दीपं साध्य स्थापयामि स्थानमापयिष्यामि अवस्थानम् स्फटिकरजतवर्णं मौक्तिकञ्चाक्षमाला अमृतकलशविद्याज्ञानमुद्राकराग्रै ददत मृगकक्षं चंद्रचूडं त्रिनेत्रं विधृतविविधरूपं ಶ್ರೀ ದಕ್ಷಿಣಾಮೂರ್ತಿಮೇಡೆ. ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ಇವತ್ತು ಈ ಮೊದಲೇ ನಿಗದಿಯಾದಂತೆ ಹಸಿರು ಪಡೆ ಹಾಗೂ ಗುಡ್ ಹ್ಯಾಬಿಟ್ ಫೌಂಡೇಶನ್ ವತಿಯಿಂದ ಏನೆಲ್ಲ ನಮ್ಮ ಚಾಮರಾಜನಗರದ ಈ ವ್ಯಾಪ್ತಿಯಲ್ಲಿ ಭಿನ್ನವಾಗಿರ್ತಕ್ಕಂತಹ ದೇವರ ಫೋಟೋಗಳು, ವಿಗ್ರಹಗಳು ಎಲ್ಲಿಂದರೆ ಅಲ್ಲಿ ನಾವು ಅದನ್ನು ಹಾಕುವಂಥದ್ದು, ಮರಗಳ ಬುಡದಲ್ಲಿ ಅದನ್ನು ತಂದಿಟ್ಟು ನಮ್ಮ ಧಾರ್ಮಿಕ ಶ್ರದ್ಧೆ ಏನಿದೆ ಅದಕ್ಕೆ ಅಪಚಾರವನ್ನು ಮಾಡ್ತಾ ಇದ್ವೋ ಅದೆಲ್ಲವನ್ನು ನೀಗಿಸುವಂತಹ ನಿಟ್ಟಿನಲ್ಲಿ ಇವತ್ತು ಬಹುದೊಡ್ಡ ಕಾರ್ಯವನ್ನು ಹಸಿರು ಪಡೆ ಹಾಗೂ ಗುಡ್ ಹ್ಯಾಬಿಟ್ ಫೌಂಡೇಶನ್ ವತಿಯಿಂದ ಮಾಡಿದ್ದಾರೆ. ಇವತ್ತು ನೀವೇನು ಕಾಣ್ತಾ ಇದ್ದೀರಿ, ಈ ಹಿಂಭಾಗ ಕಾಣ್ತಾ ಇರುವಂಥದ್ದು ಇಡೀ ಚಾಮರಾಜನಗರದ ವ್ಯಾಪ್ತಿಯಲ್ಲಿ ಇರುವಂತಹ ಅಲ್ಲಲ್ಲಿ ಕಾಣುವಂತಹ ಅನೇಕರ ಮನೆಗಳಲ್ಲಿ ಕಾಣುವಂತಹ ಭಿನ್ನವಾಗಿರ್ತಕ್ಕಂತಹ ಫೋಟೋಗಳನ್ನು, ವಿಗ್ರಹಗಳನ್ನು ಒಂದೆಡೆ ಅದನ್ನು ಕಲೆ ಹಾಕಿ ಅದನ್ನು ವಿಸರ್ಜನೆ ಮಾಡುವಂತಹ ಶಾಸ್ತ್ರೋಕ್ತ ರೀತಿಯಾಗಿ, ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಏನು ಶಾಸ್ತ್ರ ಹೇಳ್ತದೋ ಹಾಗೆ ಅದನ್ನು ವಿಸರ್ಜನೆ ಮಾಡಬೇಕಾದ್ರೂ ಅದಕ್ಕೆ ಶಾಸ್ತ್ರದಲ್ಲಿ ಕ್ರಮ ಉಂಟು. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆಗಳನ್ನೆಲ್ಲ ಮಾಡಿ ಆ ಭಗವಂತನ ಆ ಭಾವಚಿತ್ರ ಏನಿದೆ ಅಥವಾ ಆ ವಿಗ್ರಹ ಏನಾಗಿದೆ ಭಿನ್ನವಾಗಿರ್ತಕ್ಕಂಥದ್ದು ಅದನ್ನು ಪ್ರಕೃತಿನಲ್ಲೇ ವಿಸರ್ಜಿಸ್ತಕ್ಕಂತಹ ಕಾರ್ಯವನ್ನು ಮಾಡಿದೆ. ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂತಹ ಹಸಿರು ಪಡೆಯ ಹಾಗೂ ಗುಡ್ ಹ್ಯಾಬಿಟ್ ಫೌಂಡೇಶನ್ನ ಎಲ್ಲ ಸದಸ್ಯ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆಂದರೆ ನಮ್ಮ ಧಾರ್ಮಿಕ ಜಾಗೃತಿಯನ್ನು, ಅದರ ಜೊತೆಗೆ ಪರಿಸರ ಜಾಗೃತಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಬಹುದೊಡ್ಡ ಕಾರ್ಯ ಚಾಮರಾಜನಗರದ ಭಾಗದಲ್ಲಿ ಆಗ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಭಿನ್ನವಾಗಿರ್ತಕ್ಕಂತಹ ಫೋಟೋಗಳು ಆ ಥರದ್ದೆಲ್ಲ ಇದ್ದರೆ ನಿಮಗೆ ಹೇಗೆ ಆ ಭಿನ್ನವಾಗಿರ್ತಕ್ಕಂತಹ ದೇವರುಗಳನ್ನು ಅಥವಾ ಫೋಟೋಗಳನ್ನು ಇಟ್ಕೊಂಡ್ರೆ ಅಪಚಾರ ಆಗ್ತದೆ, ನಮ್ಗೆ ಅನಾನುಕೂಲ ಆಗ್ತದೆ ಅನ್ನೋವಂಥದ್ದನ್ನು ನೀವು ಹೇಗೆ ಭಾವಿಸ್ತೀರೋ, ನಮ್ಮ ಅನುಕೂಲಕ್ಕೋಸ್ಕರ ನಾವು ಅದನ್ನು ತಂದು ಯಾವುದೋ ಒಂದು ಗಿಡದ ಮೂಲೆನಲ್ಲೋ ಅಥವಾ ಆ ಬುಡದಲ್ಲೋ ಹಾಕುವಂಥದ್ದು ಅಥವಾ ಎಲ್ಲೋ ನೀರಿನಲ್ಲಿ ಹಾಕುವಂಥದ್ದು, ಇನ್ನೆಲ್ಲೋ ದಾರಿನಲ್ಲಿ ತಂದು ಹಾಕ್ಬಿಡುವಂತಹ ಕೆಲಸವನ್ನು ಮಾಡ್ತೀವಲ್ಲ, ಅದು ನಾವು ಮಾಡುವಂತಹ ದೇವರಿಗೆ ಅಪಚಾರ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಪುಣ್ಯವನ್ನು ಸಂಚಯ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕು ಹೊರತು ಪಾಪವನ್ನು ಸಂಚಯ ಮಾಡುವಂತಹ, ಪಾಪವನ್ನು ಗಳಿಸ್ತಕ್ಕಂತಹ ಕಾರ್ಯವನ್ನು ಮಾಡುವಂಥದ್ದಲ್ಲ. ನಾವು ಈ ಥರ ಎಲ್ಲ ಮಾಡುವಂಥದ್ದು ಪಾಪವನ್ನು ಗಳಿಸುವಂತಹ ನಿಟ್ಟಿನಲ್ಲಿ. ಯಾಕೆಂದರೆ ಪ್ರಕೃತಿಯೂ ಒಂದು ದೇವತೆ, ಅದಕ್ಕೆ ನಾವು ಅಪಚಾರ ಮಾಡಿದ್ರೆ ಪಾಪವನ್ನು ಗಳಿಸ್ದಂಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ರೀತಿಯನ್ನು ಮಾಡ್ದೇನೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಈ ಥರದ ಸಂಘಟನೆಯ ಸಹಕಾರವನ್ನು ಪಡೆದು ಅದನ್ನು ವಿಸರ್ಜನೆ ಮಾಡುವಂತಹ ಕಾರ್ಯ ಮಾಡುವಂತಾಗಲಿ ಅಂತ ಹೇಳಿ ಆಶಿಸ್ತಾ, ಮತ್ತೊಮ್ಮೆ ಈ ಒಂದು ಮಹತ್ ಕಾರ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿ ಇದ್ದಾರೋ ಅವರೆಲ್ಲರಿಗೂ ಭಗವಂತನ ಅನುಗ್ರಹ ಇರಲಿ ಅಂತೇಳಿ ಆಶಿಸ್ತೇನೆ. ಆ ಚಾಮರಾಜೇಶ್ವರನ ಕೃಪೆ ಅವರೆಲ್ಲರಿಗೂ ಇರಲಿ ಅಂತೇಳಿ ಭಾವಿಸ್ತೇನೆ. ಒಂದೇ ಮಾತರಂ, ಧನ್ಯವಾದ. ಎಲ್ಲ ಚಾಮರಾಜನಗರ ಜನತೆಗೆ ಬೆಳಗಿನ ಶುಭೋದಯಗಳನ್ನ ತಿಳಿಸ್ತಾ, ಚಾಮರಾಜನಗರದಲ್ಲಿ ಗುಡ್ ಹ್ಯಾಬಿಟ್ ಫೌಂಡೇಶನ್ ಹಾಗೂ ಹಸಿರು ಪಡೆ ವತಿಯಿಂದ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡೋದ್ರ ಮುಖಾಂತರ ಈ ಒಂದು ಮೈಲುಗಲ್ಲನ್ನು ಸ್ಥಾಪನೆ ಮಾಡೋಕ್ಕೆ ಹೊರಟಿದ್ದಾರೆ. ತಮಗೆಲ್ಲರಿಗೂ ತಿಳಿದಿರ್ಬೋದು, ಚಾಮರಾಜ ಜನತೆಗಳು ಈಗ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುವಂಥ ಒಂದಷ್ಟು ತಿಳಿದಂಥ ಮಾಡಿರುವಂಥ ಒಂದಷ್ಟು ಏನು ಮನೆಯಲ್ಲಿರುವಂತಹ ಒಂದು ಫೋಟೋಗಳು, ಪೂಜೆ ಸಾಮಗ್ರಿಗಳನ್ನ ದೇವಸ್ಥಾನ ಅಥವಾ ಅರಳಿ ಮರ ಹತ್ರ ಇಟ್ಟು ಹೋಗೋವಂಥದ್ದು ಅದು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗ್ತಿತ್ತು. ಇವತ್ತೊಂದು ದಿನ ಎಲ್ಲೆಲ್ಲಿ ಫೋಟೋಗಳಿಗೆ ಬಿಂಗಾಗಿದೆ ಅಂಥ ಒಂದು ಶಿಥಿಲ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ಫೋಟೋಗಳನ್ನ
ಶೇಖರಣೆ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಕ್ರೋಢೀಕರಿಸಿ ಅದನ್ನು ವಿಸರ್ಜನೆ ಮಾಡೋವಂಥ ಒಂದು ಒಳ್ಳೆಯ ಮಹತ್ಕಾರ್ಯ ಕೆಲಸವನ್ನು ಯುವಕ ಯುವತಿಯರು ಒಂದು ಏನು ಸತೀಶ್ ಜಿ ಅವರ ನೇತೃತ್ವದಲ್ಲಿ ಮಾಡ್ತಿದ್ದಾರೆ. ಅದು ನಿಜಕ್ಕೂ ಸಹ ತುಂಬ ಒಂದು ಒಳ್ಳೆಯ ಬೆಳವಣಿಗೆ ಅಂದರೆ ತಪ್ಪಾಗೋದಿಲ್ಲ. ಒಳ್ಳೆಯ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಒಂದು ಪೂಜಾ ಪುನಸ್ಕಾರಗಳನ್ನ ವಿಸರ್ಜನೆ ಮಾಡೋವಂಥ ಒಂದು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಬಾಂಧವರು ಯಾರೂ ಸಹ ಈ ರೀತಿಯ ಒಂದು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಗೊತ್ತಿಲ್ಲದೆ ಮಾಡಿದರೆ ಅದು ಬೇಕಾಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಕೈ ಜೋಡಿಸಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಆತ್ಮೀಯರೇ, ಇಂದು ಚಾಮರಾಜನಗರದ ಹಸಿರು ಪಡೆ ಮತ್ತು ಗುಡ್ ಹ್ಯಾಬಿಟ್ ಫೌಂಡೇಶನ್ ವತಿಯಿಂದ ಚಾಮರಾಜನಗರ ಇತಿಹಾಸದಲ್ಲಿ ದಾಖಲಿಸಬಹುದಾದ ಒಂದು ಸುಂದರ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದ್ದಾರೆ. ಅದು ಭಾರತೀಯ ಸನಾತನ ಧರ್ಮದಲ್ಲಿ ಬಹುತೇಕ ಪ್ರತಿಯೊಂದು ಮನೆಗಳಲ್ಲೂ ಇರತಕ್ಕಂತಹ ದೇವರ ಶಿಥಿಲಗೊಂಡಂತಹ ಫೋಟೋಗಳು ಚಾಮರಾಜನಗರದ ವಿವಿಧ ದೇವಸ್ಥಾನಗಳಲ್ಲಿ, ಉದ್ಯಾನವನಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಇದ್ದಂತಹ ಸಾವಿರಾರು ದೇವರ ಶಿಥಿಲಗೊಂಡ ಫೋಟೋಗಳನ್ನು ವಿದ್ಯುಕ್ತವಾಗಿ ಧಾರ್ಮಿಕವಾಗಿ ಅದನ್ನು ಶ್ರೇಷ್ಠ ಮಾರ್ಗದಲ್ಲಿ ಅದನ್ನು ವಿನಾಶಗೊಳಿಸಿ ಅದಕ್ಕೊಂದು ಸದ್ಗತಿಯನ್ನು ಕೊಡುವಂತಹ ಬಹುದೊಡ್ಡ ಕೆಲಸವನ್ನು ಇವತ್ತು ಹಸಿರು ಪಡೆ ಮತ್ತು ಗುಡ್ ಹ್ಯಾಬಿಟ್ ಫೌಂಡೇಶನ್ ಮಾಡಿದೆ. ಇಂತಹ ಅತ್ಯಮೂಲ್ಯವಾದ ಕಾರ್ಯವನ್ನು ಮಾಡಿರ್ತಕ್ಕಂತಹ ಈ ಸಂಸ್ಥೆ ನಿಜಕ್ಕೂ ಕೂಡ ಸಾರ್ವಜನಿಕರು ಸದಾಕಾಲ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಬೇಕು. ಇಂತಹ ಕಾರ್ಯದಲ್ಲಿ ಪಾಲ್ಗೊಂಡಂತಹ ಎಲ್ಲ ಗೌರವಾನ್ವಿತರಿಗೆ, ವಿಶೇಷವಾಗಿ ಹಸಿರು ಪಡೆಯ ಸತೀಶ್ ರವರಿಗೆ, ಡಾಕ್ಟರ್ ಅಕ್ಷತಾ ಜೈನ್ರವರಿಗೆ ಹಾಗೂ ಗುಡ್ ಹ್ಯಾಬಿಟ್ ಫೌಂಡೇಶನಿನ ಮನೋಜ್ ರವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಅಳಿಲು ಸೇವೆ ಮತ್ತು ನಿರಂತರ ಸೇವೆಯನ್ನು ಸಲ್ಲಿಸುತ್ತಿರುವ ಎಲ್ಲ ಸದಸ್ಯರುಗಳಿಗೆ, ವಿದ್ಯಾರ್ಥಿನಿಯರಿಗೆ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.